ಹಾಯ್ ಫ್ರೆಂಡ್ಸ್, ಕರ್ನಾಟಕ ಕಾವೇರಿ ಬೇಸಿನ್ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದರು. ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಇಂದ ಈ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಹರಂಗಿ ಗರಿಷ್ಠ ಜಲಾಶಯ ಮಟ್ಟ 871.38 ಮೀಟರ್ಸ್ ಇದೆ. ಇಂದು 866.28 ಮೀಟರ್ಸ್ ನೀರು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 8.50 ಇದೆ. ಇದಕ್ಕೆ 4.40 TMC ನೀರನ್ನು ಹೊಂದಿದೆ. ಇಂದು ನೀರಿನ ಒಳಹರಿವು ಬಂದು 1649 ಕ್ಯೂಸೆಕ್ಗಳು. ನೀರಿನ ಹೊರಹರಿವು ಬಂದು 200 ಕ್ಯೂಸೆಕ್ಗಳು. ಹೇಮಾವತಿ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ ಬಂದು 890.58 ಮೀಟರ್ಸ್ ಇದೆ. 881.51 ಮೀಟರ್ಸ್ ಅನ್ನು ಹೊಂದಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 37.10 TMC ಇದೆ. ಇದಕ್ಕೆ 15.31 TMC ನೀರು ಸೇರಿದೆ. ನೀರಿನ ಒಳಹರಿವು ಬಂದು ಇಂದು 8055 ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ. ನೀರಿನ ಹೊರಹರಿವು ಬಂದು 250 ಕ್ಯೂಸೆಕ್ಗಳು. KRS ಗರಿಷ್ಠ ಜಲಾಶಯ ಮಟ್ಟ 38.04 ಇದೆ. ಇದಕ್ಕೆ ಇಂದು 29.90 ಮೀಟರ್ಸ್ ಅನ್ನು ಹೊಂದಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 49.45 TMC ಇದೆ. ಇದಕ್ಕೆ ಇಂದು 21.36 TMC ನೀರನ್ನು ಸೇರಿದೆ. ಇಂದಿನ ನೀರಿನ ಒಳಹರಿವು ಇನ್ಫ್ಲೋ ಬಂದು 14,135 ಕ್ಯೂಸೆಕ್ಗಳು KRS ಡ್ಯಾಮಿಗೆ ಒಳಹರಿವು ನೀರು ಆಗಿದೆ. ಇನ್ನು ನೀರಿನ ಹೊರಹರಿವು ಔಟ್ಫ್ಲೋ ಬಂದು 532 ಕ್ಯೂಸೆಕ್ಗಳು. ಕಬಿನಿ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ ಬಂದು 696.13 ಮೀಟರ್ಸ್. ಇದಕ್ಕೆ ಇಂದು 694.77 ಮೀಟರ್ಸ್ ಅನ್ನು ಹೊಂದಿದೆ. ಕಬಿನಿ ಡ್ಯಾಮ್ ಗರಿಷ್ಠ ಜಲಾಶಯ ಸಾಮರ್ಥ್ಯ 19.52 TMC ಅನ್ನು ಹೊಂದಿದೆ. ಇದಕ್ಕೆ 16.78 TMC ನೀರನ್ನು ಸೇರಿದೆ. ಇಂದು ನೀರಿನ ಒಳಹರಿವು ಇನ್ಫ್ಲೋ ಬಂದು 9807 ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ. ನೀರಿನ ಹೊರಹರಿವು ಔಟ್ಫ್ಲೋ 2917. ಇಂದು ಅತ್ಯಧಿಕವಾಗಿ KRS ಜಲಾಶಯಕ್ಕೆ ಗರಿಷ್ಠವಾಗಿ ನೀರಿನ ಒಳಹರಿವು ಬಂದು 14,135 ಕ್ಯೂಸೆಕ್ಗಳು ನೀರಿನ ಒಳಹರಿವು ಇನ್ಫ್ಲೋ ಅನ್ನೋದು ಆಗಿದೆ. ಸ್ನೇಹಿತರೆ, ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ಅನ್ನೋದು ರಿಕಮೆಂಡೇಷನ್ ಆಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.